ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮ್ಮ ಹಳ್ಳಿಲಿ ಒಂದು ಗಾದೆ ಹೇಳ್ತಾರೆ, ಮುಂಗಾರು ಮಳೆಗೆ ಸಿಕ್ಕಬೇಡ ಕೊನೆ ಭಾಷಣಗಾರನಾಗಬೇಡ ಅಂತ. ಮುಂಗಾರು ಮಳೆಗೆ ಸಿಕ್ಕಿದ್ರೆ ಎಲ್ಲ ಗಾಳಿ ಗೀಳಿ ಎಲ್ಲ ಹೊಡೆದು ತತ್ತರಿಸ್ತೋಯ್ತು. ಹಂಗೆ ಕೊನೆ ಭಾಷಣಗಾರ ಅಂತ ಅಂದರೆ ಮುಖ್ಯಮಂತ್ರಿಗಿಂತ ಮುಂಚಿತವಾಗಿ ಎಲ್ಲ ರಸಪಸ ಎಲ್ಲ ಚಚ್ಚಾಕ್ಬಿಟ್ಟಿರ್ತಾರೆ. ಕೃಷ್ಣ ಬೈರೇಗೌಡರು, ಶರತ್ತು, ಮುನಿಯಪ್ಪನವರು, ಜಮೀರು, ಮಹಾದೇವಪ್ಪನವರೆಲ್ಲ ಕುಟ್ಟಾಕ್ಬಿಟ್ರು. ಇನ್ನೇನು ನನಗೂ ಸಿದ್ದರಾಮಯ್ಯನವರು ಉಳ್ಕೊಂಡಿಲ್ಲ. ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, KH ಮುನಿಯಪ್ಪನವರೇ, ಸಹೋದ್ಯೋಗಿಗಳಂತ ಮಹಾದೇವಪ್ಪನವರೇ, ಬೋಸರಾಜ್ ಅವರೇ, ಕೃಷ್ಣ ಬೈರೇಗೌಡ್ರೆ, ಜಮೀರ್ ಅಹಮದ್ ಅವರೇ, ಶಾಸಕ ಮಿತ್ರ ಅಂತ ಶರತ್ ಬಚ್ಚೇಗೌಡ್ರೆ, ಶ್ರೀನಿವಾಸ್ ಅವರೇ, ನಾರಾಯಣ ಸ್ವಾಮಿ ಅವರೇ, ರೇವಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಅವರೇ, ರಾಮೋಜಿ ಗೌಡ್ರೆ, ನಮ್ಮ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಅಂತ ಹಿರಿಯ ನಾಯಕರಂತ ನಜೀರ್ ಅಹಮದ್ ಅವರೇ, ಮಾಜಿ ಶಾಸಕರಾದಂಥ ವೆಂಕಟರಪ್ಪನವರೇ, ಶಾಂತಕುಮಾರ್ ಅವರೇ, ರೇವಣ್ಣವರು ಮತ್ತು ನಮ್ಮ HM ರೇವಣ್ಣವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ CR ಗೌಡ್ರಿದ್ದಾರೆ, ಎಲ್ಲ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ. ಎಲ್ಲ ಶಾಂತಿ. ಸ್ಟೇಜ್ ಮೇಲೆ ಕೂತ್ಕೊಡ್ರಿ ಸುಮ್ಮನೆ ಸ್ಟೇಜ್ ಮೇಲೆ. ಇವತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂಥ ಸಮಾವೇಶವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಇದು ಸಾಧನೆಯ ಸಮಾವೇಶ. ನಾನು ಸಾಧನಾ ಸಮಾವೇಶದ ಸಮಾರಂಭಕ್ಕೆ ಬಂದಿದ್ದೇನೆ. ನಮ್ಮ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಸಾಧನೆ ಬಗ್ಗೆ ಹೇಳಲೇ ಇಲ್ಲ. ಅವರು ಒಂದು ಲೋಡ್ ಪಟ್ಟಿ ತಗೊಬಂದು ಪಂಚವಾರ್ಷಿಕ ಯೋಜನೆ ಥರ ಜವಾಹರ್ಲಾಲ್ ನೆಹರು ಶುರು ಮಾಡಿದ್ರು. ಹಂಗೆ ಅವರು ಒಂದು ದೊಡ್ಡ ಪಟ್ಟಿನೂ ಹೇಳವ್ರೆ. ಒಂದು 2,000 ಕೋಟಿ ಬೇಕೇನೋ ಅವ್ರ ಪಟ್ಟಿಗೆ ಹೇಳಿದ್ದಾರೆ. ಅಂದರೆ ನಾವು ಮಾಡಿದ ಲೆಕ್ಕಕ್ಕಿಲ್ಲ, ಮುಂದಕ್ಕೆ ಮಾಡೋದ್ ಲೆಕ್ಕ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇರಲಿ, ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನೋಡಿದ್ರೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರನೇ ಈಶ್ವರ ಅಂಥೇಳಿ ಇವತ್ತು ನೀವು 136 ಜನ ವಿಧಾನಸಭೆಗೆ ಕಳಿಸಿದ್ರಿ. 2 ಇಂಡಿಪೆಂಡೆಂಟ್ ಸೇರ್ಕೊಂಡಿದ್ದಾರೆ. ಆಮೇಲೆ ಬೈ ಎಲೆಕ್ಷನ್ನಲ್ಲಿ ಇನ್ನಿಬ್ಬರು ಗೆದ್ದಿದ್ದಾರೆ. ಒಟ್ಟು 140 ಜನ ವಿಧಾನಸೌಧದಲ್ಲಿ ಇದ್ದೇವೆ. ಈ ಬಲಿಷ್ಠವಾದಂಥ ಸರ್ಕಾರ ನಿಮಗೆ ಋಣ ತೀರಿಸುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಏನು ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಇವತ್ತು ನಡ್ಕೊಂಡು ಇವತ್ತು ಮುನಿಯಪ್ಪನವರ ಮುಖಂಡತ್ವದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಮತ್ತು ಶ್ರೀನಿವಾಸು ಮತ್ತು ವೆಂಕಟರಪ್ಪನವರ ಸಹಕಾರ, ನಮ್ಮ ರಾಮೋಜಿ ಗೌಡರು ಮತ್ತು ರವಿಯವರ ಬೆಂಬಲ, ಇವೆಲ್ಲದಿಂದ ಈ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಋಣವನ್ನು ತೀರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅನೇಕ ಹಿರಿಯರು
ಬೇಕಾದಷ್ಟು ಮಾತುಗಳನ್ನು ಹೇಳಿದ್ದಾರೆ. ಈಗ ತಾನೇ ದೀಪ ಹಚ್ಚಿದೋ, ಆ ದೀಪ ಮಾತಾಡೋದಿಲ್ಲ, ಆದರೆ ಆ ದೀಪ ಬೆಳಕು ಮಾತ್ರ ಕೊಡ್ತದೆ. ಆ ದೀಪದ ಹಿಂದೆ ಎಣ್ಣೆ ಇದೆ, ಬತ್ತಿ ಇದೆ. ಅದು ಬಿಸಿಲಿ ಅದು ಒಣಗ್ತಾ ಇರ್ತದೆ, ಸುಡ್ತಾ ಇರ್ತದೆ, ಆದರೆ ಬೆಳಕು ಮಾತ್ರ ಕೊಡ್ತಾ ಇರ್ತದೆ. ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆಗಳು ಬಂದಿದ್ರು ಕೂಡ ಹಿಂದೆ ಆಡಳಿತದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ನಿವಾರಣೆ ಮಾಡಿ ನಿಮ್ಮೆಲ್ಲರೂ ಕೂಡ ಬದುಕನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಸರ್ಕಾರವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿರುವಂಥ ಎಲ್ಲ ಕುಟುಂಬಗಳಿಗೆ 90 ಭಾಗ ಮನೆಗೆ ದೀಪವನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಹಸ್ತವರಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಹೆಣ್ಮಕ್ಳನ್ನ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಎಲ್ಲ ಹೆಣ್ಮಕ್ಳ ಪ್ರಯಾಣಕ್ಕೋಸ್ಕರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಶಕ್ತಿ ಯೋಜನೆ ಯುವ ನಿಧಿಯಿಂದ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ? ಇದು ಬೆಲೆ ಏರಿಕೆ ಗಗನಕ್ಕೆ ಹೋಗಿ ಆದಾಯ ಪಾತಾಳಕ್ಕೆ ಹೋಗಿದ್ರಿಂದ ಇವತ್ತು ವಿರೋಧ ಪಾರ್ಟಿಯವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರುದ್ಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೆ. ರೈತರೆಲ್ಲ ಕಣ್ಣಲ್ಲಿ ನೀರು ಹಾಕ್ತಿದ್ರು. ಸ್ವಾಮಿ, ಎಲ್ಲ ಹುಲ್ಲು ಹಿಂಡಿ ಬೂಸ ಬೆಲೆ ಜಾಸ್ತಿ ಆಗೋಗಿದೆ. ತಮಿಳುನಾಡಲ್ಲಿ 54 ರೂಪಾಯಿ ಇದೆ, ಆಂಧ್ರಲ್ಲಿ 57, ಮುಂಬೈಲಿ ಇಷ್ಟಿದೆ, ಎಲ್ಲ ಕಡೆನೂ ಬೆಲೆ 50 ರೂಪಾಯಿಗಿಂತ ಜಾಸ್ತಿ ಇದೆ, ನಮಗೆ ಬರೀ ಕಡಿಮೆ ಇದೆ. ನೀವು ರೈತನ ಬದುಕಿಸ್ಬೇಕು ಅಂತ ಹೇಳ್ತಾ ಇದ್ರು. ಸರ್ಕಾರದಿಂದ ಕೂಡ ಹಣವನ್ನು ಜಾಸ್ತಿ ಕೊಡುವಂತ ತೀರ್ಮಾನ ಸಿದ್ದರಾಮಯ್ಯನವರು ಹಿಂದೆ ಮಾಡಿದ್ರು, ಸಬ್ಸಿಡಿ. ನಾವು ರೈತರಿಗೆ 4 ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಇವತ್ತು ಬೆಂಗಳೂರು ನಗರದ ವಾಸಿಗಳು ಯಾರಿಗೆ ಅನುಕೂಲ ಇದೆ ಹಾಲನ್ನು ತೆಗೆದುಕೊಳ್ಳಲಿಕ್ಕೆ ಅವ್ರ ಪರವಾಗಿ ನಿಂತ್ಕೊಂಡು ಈ ಸರ್ಕಾರ ವಿರುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೈತನ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಮಾಡಬೇಕಾದವರು, ರೈತರಿಗೆ ಬೆಂಬಲವನ್ನು ಕೊಡಬೇಕಾದವರು ಇವತ್ತು ರೈತರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆಗೆ ಹೋರಾಟ ಮಾಡಕ್ ಆಗ್ಲಿಲ್ಲ. ಆಕ್ರೋಶ ಅಂತೆ. ಆಕ್ರೋಶ ಯಾರ ಮೇಲೆ? ಆಕ್ರೋಶ ಬಿಜೆಪಿ ಮೇಲೆ ಆಕ್ರೋಶ ಮಾಡಬೇಕು, ಆಗ ಅದಕ್ಕೆ ಉತ್ತರ ಸಿಗ್ತದೆ. ಇವತ್ತು ಯಾವುದೇ ಒಬ್ಬ ಪ್ರಜೆಗಳ ಕಡೆಗಣಿಸಿ ಯಾವ ಕೆಲಸ ಮಾಡಿದ್ರೂ ಉಪಯೋಗ ಇಲ್ಲ. ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಅನುಕೂಲಕ್ಕೋಸ್ಕರ ಇವತ್ತು ನಾವು ಯಾವ್ದಾದ್ರು ಕಾರ್ಯಕ್ರಮಗಳನ್ನು ಕೊಡಬೇಕು. ಇವತ್ತು ನಾವು 52,000 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟು ಜನರ ಕಲ್ಯಾಣಕ್ಕೋಸ್ಕರ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಹತ್ತಿಸಬೇಕು ಅಂತೇಳಿ ನಾವೇನು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ನೀವೆಲ್ಲರೂ ಕೂಡ ಬೆಂಬಲವಾಗಿ ಇವತ್ತು ನಿಂತ್ಕೊಂಡು ಈ ಜಿಲ್ಲೆಯಲ್ಲಿ 3 ಜನ ಶಾಸಕರನ್ನು ಕೂಡ ಕೊಟ್ಟು ನಮ್ಗೊಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ಮುಂದಕ್ಕೆ ದೊಡ್ಡಬಳ್ಳಾಪುರದಲ್ಲೂ ನೀವು ಗೆಲ್ಲಿಸಬೇಕು. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಆತನ ಮೇಲೆ ಬೇಕಾದಷ್ಟು ವೆಂಕಟಪ್ಪನ ಮೇಲೆ ಒತ್ತಡ ಬಂತು. ಆದರೆ ಸ್ವಾಭಿಮಾನದಿಂದ ಬದುಕ್ತೀನಿ, ನಾನು ಮಾರ್ಕೊಳಕ್ ಹೋಗೋದಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಂಡು ವೆಂಕಟಪ್ಪ ನಮ್ಮ ಬೆಂಬಲವಾಗಿ ನಿಂತ್ಕೊಂಡ. ಇರಲಿ, ನನಗೆ ಭರವಸೆ ಇದೆ, 4ಕ್ಕೆ 4 ಜನ ಕೂಡ ಗೆಲ್ತೀರಿ. ಇವತ್ತು ಶ್ರೀನಿವಾಸ್ ಮತ್ತು ಶರತ್ ಬಚ್ಚೇಗೌಡರು, ಮುನಿಯಪ್ಪನವರು ಮಾಡ್ತಾರಂತ ಅಭಿವೃದ್ಧಿ ಕೆಲಸ ಇಡೀ ನಮ್ಮೆಲ್ಲರೂ ಕೂಡ ಮಾದರಿ. ಬಹಳ ದೃಷ್ಟಿಯಿಂದ ಜನರ ಕಲ್ಯಾಣಕ್ಕೋಸ್ಕರ ಜನರ ಸೇವೆಯನ್ನು ಮಾಡಿಕೊಂಡು
ಇವತ್ತು ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಹಿಂದೆ ವಿಶ್ವೇಶ್ವರಯ್ಯನವರ ಮಾತು ನನಗೆ ನೆನಪು ಬರ್ತದೆ. ಜನಸೇವೆಗೆ ಗುರಿ ಇರಲಿ, ಜನಸೇವೆಗೆ ನಿಯಮವಿರಲಿ, ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇರಲಿ. ಹಂಗೆ ಬಹಳ ಪ್ರಾಮಾಣಿಕತೆಯಿಂದ ಅವರು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಸು ಯಾರಿಗಿರ್ತದೆ, ಈಗ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಕೊಟ್ಟರು. ಯಾಕೆ ಕೊಟ್ಟರು? ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ಉಚಿತವಾಗಿ ಅನ್ನಭಾಗ್ಯವನ್ನು ಘೋಷಣೆ ಮಾಡಿದ್ರು. ಬಸವಣ್ಣವರ ಆಚಾರ ವಿಚಾರ ದಿನ ಈ ರಾಜ್ಯದ ಸರ್ಕಾರ ಅಧಿಕಾರಕ್ಕೆ ಬಂತು. ಹಸುವು ಅನುಭವಿಸೋನಿಗೆ ಅನ್ನದ ಬೆಲೆ ತಿಳಿತದೆ, ಕಷ್ಟ ಅನುಭವಿಸೋನಿಗೆ ತಾಳ್ಮೆ ಬೆಲೆ ತಿಳಿತದೆ, ಅವಮಾನ ಸಹಿಸೋನಿಗೆ ಮುಂದಿನ ದಾರಿ ತಿಳಿತದೆ, ಸೋಲು ಅನುಭವಿಸೋನಿಗೆ ಗೆಲುವಿನ ದಾರಿ ತಿಳಿತದೆ. ಹಂಗೆ ನಾವು ಕಳೆದ 5 ವರ್ಷದಲ್ಲಿ ಇವೆಲ್ಲ ಅನುಭವಿಸೋದ್ರಿಂದ ಈ ರಾಜ್ಯದ ಜನತೆಗೆ ಎಲ್ಲ ವಿಚಾರವನ್ನು ತಿಳಿಸಿ ನೀವೆಲ್ಲ ಅಪಾರವಾದಂಥ ವಿಶ್ವಾಸವನ್ನಿಟ್ಟು ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶಕ್ತಿ, ಕಾಂಗ್ರೆಸ್ ಇತಿಹಾಸ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರಿಗೆ ಅಧಿಕಾರವನ್ನು ಕೊಡ್ತೇವೆ. ಪುಟಾಣಿ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ, ಹಿರಿಯರು ಕೂಡ. ಇವತ್ತು ಹಿಂದೆ UPA ಸರ್ಕಾರ ಇತ್ತು. ಇವತ್ತು ಫುಡ್ ರೈಟ್ ಟು ಎಜುಕೇಶನ್, ಈ ಅರಣ್ಯ ಇಲಾಖೆಯಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಂಥ ಎಲ್ಲರಿಗೂ ಕೂಡ ಜಮೀನನ್ನು ಸಕ್ರಮ ಮಾಡುವಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಅವ್ರಿಗೆಲ್ಲ ಫ್ರೀ ಎಜುಕೇಶನ್ ಕೊಡಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಇವೆಲ್ಲ ಯಾರಕ್ಕೆ ತಂದ್ರು? ಇವತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ. ಲಂಚ ತಾಳ್ವಾಡ್ತಾ ಇತ್ತು. ಇದಕ್ಕೆ ನಿಯಂತ್ರಣ ಮಾಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಪೋಡಿ ಮುಕ್ತವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ಹೊಸ ಯೋಜನೆಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ರೈತರಿಗೆ ಉಚಿತವಾಗಿ ಹಿಂದೆ SM ಕೃಷ್ಣ ಅವರ ಕಾಲದಲ್ಲಿ ಭೂಮಿ ಅಂತೇಳಿ ಕಾರ್ಯಕ್ರಮ ಮಾಡಿ ಉಚಿತವಾಗಿ ಪಾಣಿ ಕೊಡುವಂತ ಕೆಲಸವನ್ನು ಮಾಡಿತು. ಯಾರು ತಿದ್ದಬಾದು ಪಾಣಿಗಳನ್ನ ಅಂತೇಳಿ. ಇಂಥವೆಲ್ಲ ಕಾಂಗ್ರೆಸ್ ಪಕ್ಷದ ಚಿಂತನೆ. ಹಿಂದೆ BJP ಸರ್ಕಾರ ಇತ್ತಲ್ಲ 4 ವರ್ಷ, ಯಾವ್ದಾದ್ರು ಇಂಥದ್ದು ಒಂದು ಕಾರ್ಯಕ್ರಮ ಬಡವರಿಗೋಸ್ಕರ, ಬಡವರ ಬದುಕಿಗೋಸ್ಕರ ಯಾವ್ದಾದ್ರು ಕೊಟ್ಟಂತ ಮಾತನ್ನ ನೀವು ಯಾವ್ದಾದ್ರು ಇದ್ರೆ ಹೇಳಿ. ನಮಗೆ ಆತ್ಮವಿಶ್ವಾಸ ಇದೆ. ನಮ್ಮ ಬದುಕಿನಲ್ಲಿ, ನಿಮ್ಮ ಬದುಕು, ನಿಮ್ಮ ಜೀವನದ ಯಶಸ್ಸಲ್ಲಿ ನಾವು ಸಂತೋಷವನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟು ಜನರಿಗೆ ನೆರವು ಕೊಟ್ಟಿದ್ದೇವೆ, ನಿಮ್ಮ ಸಹಕಾರದಿಂದ ಎಷ್ಟು ಜನರಿಗೆ ನಾವು ಸಹಾಯ ಮಾಡಿದ್ದೇವೆ. ಇದು ನಮ್ಮ ಕೈಯನ್ನು ಯಾರು ಹಿಡಿದಿದ್ದಾರೆ ಅವ್ರನ್ನೆಲ್ಲ ಕೈ ಹಿಡಿದು ಒಟ್ಟೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಿಮ್ಮ ಗುರಿಯನ್ನು ತಲುಪಿಸಲು ನಾವು ಯಾವತ್ತೂ ಕೂಡ ನೀವು ಕೊಟ್ಟಂಥ ಶಕ್ತಿಯನ್ನು ನಾವು ಮರೀಲಿಕ್ಕೆ ನಾವು ತಯಾರಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಇಡೀ ಆಡಳಿತಕ್ಕೆ ಒಂದು ದೊಡ್ಡ ಹೆಸರಾಗಿದೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇವತ್ತು ಕೊಟ್ಟು ಸರ್ವರಿಗೂ ಸಮಪಾಡು ಅಂತ ಹೇಳಿ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡೋಗಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಬಿಜೆಪಿಯವರು ಕೇಳ್ತಾ ಇದ್ದೇನೆ, ಜನತಾದಳದವ್ರು ಕೇಳ್ತಾ ಇದ್ದೇನೆ, ನಿಮ್ಮ ಸಾಕ್ಷಿ ಗುಡ್ಡೆ ಏನು? ರೈತರ ಬದುಕಿಗೋಸ್ಕರ ಏನು ಮಾಡಿದ್ದೀರಿ? ಹೆಣ್ಮಕ್ಳ ಬದುಕಿಗೆ ಏನು ಮಾಡಿದ್ದೀರಿ? ಯುವಕರ ಬದುಕಿಗೆ ಏನು ಮಾಡಿದ್ದೀರಿ? ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಅಂತೇಳಿ ನಿಮ್ಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಅಸೂಯೆ. ಏನಾರು ಮಾಡಿ ಸರ್ಕಾರ ತೆಗಿಬೇಕು ಏನ್ ಕನಸು ಕಾಣ್ತಾ ಇದ್ದಾರೆ ಕೆಲವರು ಸೆಂಟ್ರಲ್ ಮಿನಿಸ್ಟರ್ಗಳು. ಏನಿಬ್ರು ಸೇರಿ ಜೋಡಿ ಆಗೋದ್ರು. ಇನ್ನ 4 ಜನ ಜೋಡಿ ಮಾಡ್ಕೊಳ್ಳಿ. ಒಂದು ನೆನಪಿರಲಿ ನಿಮ್ಮೆಲ್ಲರೂ ಕೂಡ,
ಒಂದು ನೆನಪಿರಲಿ, ಮುಂದಿನ 2022 ಎಲೆಕ್ಷನ್ ಅಲ್ಲಿ ನಿಮ್ಮದೇ ಆದಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಬಂದೇ ಬರ್ತಾರೆ ಅನ್ನೋ ಆತ್ಮವಿಶ್ವಾಸ ತಾವೆಲ್ಲ ಕೂಡ ಇರಲಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎಂದು ಯೋಚನೆಯಲ್ಲಿ ಮುಳುಗುವುದು ಮುಖ್ಯ ಅಲ್ಲ, ಭಗವಂತ ಕೊಟ್ಟಿರೋದು ನಾವು ಹೇಗೆ ಬಳಸ್ಕೊಂಡಿದ್ದೇವೆ ಅನ್ನೋದು ಮುಖ್ಯ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಾವು ಜನರ ಸೇವೆಯನ್ನು ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡಿದ್ದೇವೆ. ನಮ್ಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ನಿಮ್ಮ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ, ಎಲೆಕ್ಷನ್ ಬಂದಾಗ ಕೆರೆ ತೆನೆ ಇದು ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಇಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು, ಮನೆಗಳ ವಿಚಾರದಲ್ಲಿ ಮಾತಾಡಿದ್ರು. ನಮ್ಮ ಮಾದೇವಪ್ಪನವರು ಹೇಳಿದ್ರು, ಈ ದೇಶದ ಸಂವಿಧಾನದಿಂದ ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ನಾವು ಬಂದಿದ್ದೇವೆ ಅಂತೇಳಿ. ಈ ರಾಷ್ಟ್ರಧ್ವಜ ಕೊಟ್ಟಿದ್ದೇವೆ, ರಾಷ್ಟ್ರಗೀತೆ ಕೊಟ್ಟಿದ್ದೇವೆ, ಸಂವಿಧಾನ ಕೊಟ್ಟಿದ್ದೇವೆ, ಈ ಜನರ ಬದುಕಿಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಸಂವಿಧಾನದಲ್ಲಿ ಶಕ್ತಿಯನ್ನು ತುಂಬಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದ್ದೇವೆ. ಇದೆಲ್ಲ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ನೀವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು, ಒಂದು ಬಿಟ್ಟು ಹೋಗ್ಬೇಕು. ಹಂಗೆ ಇವತ್ತು ಎಲ್ಲರೂ ಕೂಡ ಸೂರು ಇಲ್ದವನಿಗೆ ಸೂರು, ಸೈಡ್ ಇಲ್ದವ್ರಿಗೆ ಸೈಟು, ಲೈಟು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ, ಅನ್ನಭಾಗ್ಯ ಇವೆಲ್ಲ ಕೂಟ ನಿಮ್ಮ ಬದುಕನ್ನು ಹಸನು ಮಾಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಮುಖ್ಯಮಂತ್ರಿ ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಿದೆ. ಒಳ್ಳೆ ಶಾಸಕರನ್ನ ಪಡೆದಿದ್ದೀರಿ, ಭಗವಂತ ಒಳ್ಳೇದು ಮಾಡಲಿ. ಮುನಿಯಪ್ಪನವರು ನಿಮ್ಮ ಜಿಲ್ಲೆಗೆ ಮಾತ್ರ ನಾಯಕರಲ್ಲ, ಇಡೀ ರಾಜ್ಯಕ್ಕೆ ನಾಯಕರು. ಅವರ ಕೈಯನ್ನು ಬಲಪಡಿಸುವಂಥ ಕೆಲಸ ಇಡೀ ಸರ್ಕಾರ ಬದ್ಧವಾಗಿದೆ. ನಮ್ಮ ಶಾಸಕರು ಏನು ಇಲ್ಲಿ ಮಾಜಿ ಶಾಸಕರು ವೆಂಕಟರಮಣಪ್ಪ ಆದಿಯಾಗಿ ಏನು ನಮ್ಮ ಶರತ್ ಬಚ್ಚೇಗೌಡರು, ರವಿಯವರು, ಶ್ರೀನಿವಾಸರವರು, ರಾಮಾಜಿಗೌಡರು ಇವರೆಲ್ಲ ಏನಿದ್ದಾರೆ, ಅವರ ಕೈಯಿಂದ ಅವರ ಕೈಯನ್ನು ಬಲಪಡಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಿ ಅವ್ರಿಗೆ ಆಶೀರ್ವಾದ ಸದಾ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂಧುಗಳೇ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಪ್ರಾಮಾಣಿಕ ನಮ್ಮ ಸರ್ಕಾರದ ಪರಮ ಧ್ಯೇಯ ಅಂತ ಹೇಳಿ ಮಾತನಾಡಿದ್ದಾರೆ. ಈಗ ಎತ್ತಿ ನೋಡಿ ನೀರು ಈಚೆ ತಂದಿದ್ದೀವಿ, ಮುಖ್ಯಮಂತ್ರಿ ನಾವೆಲ್ಲ ಸಂಕಲ್ಪ ಮಾಡಿದ್ದೀವಿ. ಫಾರೆಸ್ಟ್ ಜಮೀನು ಯಾವುದೋ ಒಂದು ಸಮಸ್ಯೆ ಇತ್ತು, ಅದು ಕೂಡ ಬಗೆಹರಿಸ್ತಾ ಇದ್ದೀವಿ. ಸದ್ಯದಲ್ಲಿ ಒಂದು ಏರಿಯಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀನಿ. ಕೋಲಾರ, ಚಿಕ್ಕಬಳ್ಳಾಪುರ, ಈ ಭಾಗದ ದೊಡ್ಡಬಳ್ಳಾಪುರ ಇವೆಲ್ಲ ಕೂಡ ನನಗೆ ವಿಚಾರ ಅರಿವಿದೆ. ಮುನಿಯಪ್ಪನವರು ನನ್ನ ಎದೆ ಮೇಲೆ ಕೂತಿದ್ದಾರೆ, ನಿಮಗೆಲ್ಲ ಮುಕ್ತಿ ಕೊಡುವಂಥ ಕೆಲಸ ಮಾಡ್ತೇವೆ. ಈಗಾಗಲೇ ನಮ್ಮ ಶ್ರೀನಿವಾಸು ಮತ್ತು ಬಚ್ಚೇಗೌಡರು 100 ಸತಿ ಬಂದು ರವಿಯವ್ರನ್ನ ಕರ್ಕೊಂಡು ಬಂದು ಮಾತಾಡಿದ್ದಾರೆ. ಅದನ್ನು ಕೂಡ ಆದಷ್ಟು ಜಲ್ದಿ ಕೆಲಸವನ್ನ ಈ ಭಾಗಕ್ಕೆ ತರುವಂಥ ಕೆಲಸವನ್ನ, ತುಮಕೂರಿಗೆ ಬಂತು ಅಂದ್ರೆ ನಿಮ್ಮೂರಿಗೆ ಬಂತು ಅಂತ ತಿಳ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.